ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಮೈಂಡ್ ಗೆ ಮಾಡುವಂತ ವ್ಯಕ್ತಿಗಳು ಅವರ ಲವ್ ಹೇಗಿರುತ್ತೆ ಅಂಡ್ ಆ ಲಕ್ಷಣಗಳು ಹೇಗಿರುತ್ತೆ. ಎಷ್ಟೋ ಜನ ಇವತ್ತು ಟ್ರೂ ಅಂತೂ ಇಲ್ವೇ ಇಲ್ಲ. ಸೊ ಮೈಂಡ್ ಗೇಮ್ ತುಂಬಾ ಆಡ್ತಿದ್ದಾರೆ. ಸೊ ಮೈಂಡ್ ಗೇಮ್ ಹೆಂಗಿರುತ್ತೆ, ಅದ್ರಲ್ಲಿ ಮೈಂಡ್ ಗೇಮ್ ಲವ್ ಮಾಡುವಂತ ವ್ಯಕ್ತಿಗಳಲ್ಲಿ ಸಿಂಪ್ಟಮ್ಸ್ ಹೆಂಗಿರುತ್ತೆ ನೋಡ್ತಾ ಬರೋಣ. ಅದಕ್ಕಿಂತ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಪಾಯಿಂಟ್ಸ್ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕಂಟ್ರೋಲ್ ಮಾಡುವಂತ ಒಂದು ಟೆಂಡೆನ್ಸಿ ಭಾವನೆ ಅವರಲ್ಲಿ ಇರುತ್ತೆ. ಏನ್ ಕಂಟ್ರೋಲ್? ನಿಮ್ಮ ಭಾವನೆ ಆಗಿರ್ಬೋದು, ನಿಮ್ಮ ನಿರ್ಧಾರ ಆಗಿರ್ಬೋದು, ಅಂಡ್ ನಿಮ್ಮ ಸಮಯ, ಇದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಕ್ ಮುಂದಾಗ್ತಿರ್ತಾರೆ. ಸೊ ಆಲ್ಮೋಸ್ಟ್ ಅದೆಲ್ಲ ಅವ್ರ ಅಥಾರಿಟಿಗೆ ಹೋಗ್ಬೇಕು ಅಂತ ಬಯಸ್ತಾರೆ. ನಿಮ್ಮನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಇರುತ್ತೆ. ಏನಾದ್ರೂ ಡಿಸಿಷನ್ ತಗೊಳ್ಬೇಕು ಅಥವಾ ಸಮಯ ಕೊಡಬಾರ್ದು, ಎಲ್ಲದಕ್ಕೂ ಅವರೇ ನಿಮ್ಮನ್ನ ಪೂರಾ ಕಂಟ್ರೋಲ್ ಮಾಡ್ತಾರೆ. ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ನಿಮಗೊಂದು ಕ್ಲಾರಿಟಿ ಇರಲ್ಲ. ಆಕ್ಚುಲಿ ಕನ್ಫ್ಯೂಷನ್ಸ್ ಇರುತ್ತೆ. ಒಮ್ಮೆ ತುಂಬಾ ಕಾಳಜಿ ತೋರಿಸ್ತಾರೆ, ಇನ್ನೊಮ್ಮೆ ತುಂಬಾ ನಿಮಗೆ ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಕಾಳಜಿನೂ ಅವರೇ ತೋರಿಸ್ತಾರೆ, ನಿರ್ಲಕ್ಷ್ಯನೂ ಅವರೇ ಮಾಡ್ಬೇಕಾದ್ರೆ ನಿಮ್ಗೊಂದು ಕ್ಲಾರಿಟಿ ಇರಲ್ಲ. ಇದು ಆಕ್ಚುಲಿ ರಿಲೇಶನ್ಶಿಪ್ ನಿಜವಾಗ್ಲೂ ಒಂದು ಟ್ರೂ ಇದೆಯಾ ಇಲ್ಲಿ ಭಾವನೆಗಳು ಅಂತ ಅನ್ಸಕ್ ಶುರು ಆಗುತ್ತೆ ಒಮ್ಮೆ. ಇನ್ನೊಮ್ಮೆ ಏನ್ ಅನ್ಸಕ್ ಶುರು ಆಗುತ್ತೆ ಅಂತ ಹೇಳಿದ್ರೆ, ಇದು ಡೌಟ್ಫುಲ್ ಬರಕ್ ಶುರು ಆಗುತ್ತೆ. ನಾನು ಇರ್ಬೇಕಾ, ಬ್ಯಾಡ್ವಾ, ಹಂಗೆ ಹಿಂಗೆ, ಅದು ಇದೆಲ್ಲ ಶುರು ಆಗುತ್ತೆ. ಓಕೆ, ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ. ಎಕ್ಸಾಂಪಲ್, ತಮ್ಮ ಬಯಕೆ ಪೂರೈಸಿದ್ರೆ ಮಾತ್ರ, ಈಗ ಅವ್ರಿಗೇನ್ ಬಯಕೆ ಇರುತ್ತೆ ಅದಕ್ಕೆ ನೀವು ಟೈಮ್ ಕೊಟ್ಟು ಲೈಕ್ ಪೂರೈಸಿದ್ರೆ ಮಾತ್ರ ನಿಮಗೆ ಅವರು ಗುಡ್ ಪರ್ಸನ್ ಅಂತ ಹೇಳ್ತಾರೆ, ಗುಡ್ ವ್ಯಕ್ತಿತ್ವ ಅಂತ ಹೇಳ್ತಾರೆ, ಗುಡ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಸಪೋಸ್ ನೀವು ಅವ್ರ ಬೈಕೆನ ನೀವು ಫುಲ್ಫಿಲ್ ಮಾಡಿಲ್ಲ ಅಂತ ಹೇಳಿದ್ರೆ, ಭಾವನೆಗಳೇ ಇಲ್ಲ, ಪ್ರೀತಿ ಇಲ್ಲ, ಕ್ಯಾರಿಂಗ್ ಇಲ್ಲ, ಸೊ ಇದೆಲ್ಲ ಮಾತಾಡಕ್ ಶುರು ಮಾಡ್ತಾರೆ. ಈ ಒಂದು ಥಾಟು ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಏನಂದ್ರೆ, ತಪ್ಪು ಮಾಡದೆ ಹೋದ್ರು ತಪ್ಪು ಹೊರಿಸ್ತಾರೆ. ನೀವು ತಪ್ಪೇ ಮಾಡಿರಲ್ಲ ಆಕ್ಚುಲಿ, ಬಟ್ ಸ್ಟಿಲ್ ನಿಮ್ಮ ಮೇಲೆ ಎಲ್ಲ ತಪ್ಪುಗಳು ಹಾಕ್ತಾರೆ. ನೀವು ಪ್ರಾಂಟ್ ಆಗಿರ್ತೀರಿ. ಸಪೋಸ್ ತಪ್ಪು ಮಾಡಿದ್ರೆ ಒಪ್ಕೊಳ್ಳೋ ಮನಸ್ಥಿತಿ ನಿಮ್ಮಲ್ಲಿ ಇರುತ್ತೆ, ಸರಿಪಡಿಸ್ಕೊಳ್ಳುವಂತ ಮನಸ್ಥಿತಿ ಇರುತ್ತೆ. ಬಟ್ ಸ್ಟಿಲ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಎಲ್ಲ ನಿಮ್ಮಲ್ಲಿ ತಪ್ಪು ಹಾಕ್ಬಿಟ್ಟು ಅಗೇನ್ ಅದ್ರ ಮೇಲೆ ತಪ್ಪು ಮಾಡಿದ ಮೇಲೂ ಕೂಡ ಜಗಳ ಮಾಡಕ್ಕೆ ಅವ್ರ ಕಾಯ್ತಿರ್ತಾರೆ. ಸೊ ಇದಕ್ಕೇನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಮೈಂಡ್ ಗೇಮ್ ಮಾಡ್ತಿರ್ತಾರೆ ಇವರು. ಅಂದ್ರೆ ಅವ್ರ ಸೇಫ್ ಸೈಡ್ ಅಲ್ಲಿ ಆಟ ಆಡ್ತಿರ್ತಾರೆ. ಇಲ್ಲಿ ಎಲ್ಲ ಕಂಪ್ಲೀಟ್ಲಿ ಅಳು, ಕಣ್ಣೀರು, ಡಿಪ್ರೆಷನ್ ಎಲ್ಲ ನಿಮ್ಗೆ ಬರ್ತಾ ಇರಬೇಕು. ಸೊ ಈ ತರ ಪ್ಲಾನ್ ಮಾಡ್ತಿರ್ತಾರೆ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಿಜವಾದ ಕಮಿಟ್ಮೆಂಟ್ ಕೊಡೋದಿಲ್ಲ. ಆಕ್ಚುಲಿ ನಿಜವಾದ ಕಮಿಟ್ಮೆಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ಮಾತಲ್ಲಿ ಫ್ಯೂಚರ್ ಬಗ್ಗೆ ಎಲ್ಲ ಮಾತಾಡ್ತಾರೆ, ಬಟ್ ಸೀರಿಯಸ್ನೆಸ್ ಇರಲ್ಲ, ಎಲ್ಲ ಕೇರ್ಲೆಸ್. ಮಾತಾಡ್ಬೇಕಾದ್ರೆ ಫ್ಯೂಚರ್ ಹಂಗಿರತ್ತೆ, ಹಿಂಗಿರತ್ತೆ, ನಾವಿಬ್ರು ಹಿಂಗಿರ್ಬೋದು, ಹಂಗಿರ್ಬೋದು, ಬಟ್ ಆ ಸೀರಿಯಸ್ನೆಸ್ ಇರಲ್ಲ. ಆಕ್ಷನ್ ಅಂತ ಬಂದಾಗ, ಕೆಲಸ ಅಂತ ಬಂದಾಗ ನಥಿಂಗ್ ಸೀರಿಯಸ್, ಜೀರೋ, ಏನೂ ಇರಲ್ಲ ಸೀರಿಯಸ್ನೆಸ್. ಸೊ ಇದರ ಕೆಟಗರಿ ಜನ. ಈ 5 ಟಿಪ್ಸ್ ಏನಿದೆಯಲ್ಲ, ಈ ತರ ಇತ್ತು ಅಂತ ಹೇಳಿದ್ರೆ, ಕಂಪ್ಲೀಟ್ 5 ಲಕ್ಷಣ ಇತ್ತು ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಮೈಂಡ್ಗೆ ಮಾಡ್ತಿದ್ದಾರೆ. ಲವ್ ಅಂತೂ ಸೀರಿಯಸ್ ಇಲ್ಲ, ಅದರಲ್ಲಿ ಮೈಂಡ್ಗೆ ಮಾಡ್ತಿದ್ದಾರೆ. ಸೊ ಹುಷಾರಾಗಿರಿ ಅಂತ ಹೇಳ್ತೀನಿ ನಾನು ನಿಮಗೆ. ಓಕೆ ಫೈನ್, ಪಾಯಿಂಟ್ಗಳು ಇಷ್ಟ ಆಯ್ತು, ಚೆನ್ನಾಗ್ ಅನ್ಸಿದ್ರೆ ಎಲ್ರಿಗೂ ಶೇರ್ ಮಾಡಿ, ರೀಚ್ ಮಾಡಿ, ಕನ್ಫ್ಯೂಸ್ ಮಾಡಬೇಡಿ. ಬಿಕಾಸ್ ಯಾವ್ಯಾವ್ದೋ ವಿಡಿಯೋನ ಶೇರ್ ಮಾಡಿ ರೀಚ್ ಮಾಡ್ತೀರಾ. ಸೊ ಈ ತರದ ರೈಟ್ ಇನ್ಫಾರ್ಮೇಶನ್, ನಾಲೆಡ್ಜ್ ಕೊಡುವಂತ ವಿಡಿಯೋ ಸಿಕ್ಕಾಗ ಶೇರ್ ಮಾಡಿ ಅಂತ ಹೇಳ್ತಾ, ಅಂಡ್ 35,000 ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬರ್, ಆದಷ್ಟು ಬೇಗ 40,000 ಆಗ್ಲಿ ಅಂತ ಹೇಳ್ತಾ, ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.